ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಕಡಿಮೆ ಆಗಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗೋ ಸಾಧ್ಯತೆ ಇದೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ದರ ₹1,850 ಆಗಿದೆ. ಒಂದ್ ವೇಳೆ ಬೆಲೆ ಏರಿಕೆ ಆದರೆ ₹2,200 ತನಕ ಏರಿಕೆ ಆಗೋ ಸಂಭವ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರೋ ಹೋಟೆಲ್ ಮಾಲೀಕರ ಸಂಘ ಗ್ಯಾಸ್ ಇಲ್ಲದೇ ಇದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಇವತ್ತು 30% ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲೂ LPG ಸಿಲಿಂಡರ್ ಕೊರತೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಹಾರ ಸಚಿವ KH ಮುನಿಯಪ್ಪ ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಆಹಾರ ಸರಬರಾಜು ನಿಗಮದ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದ್ದು LPG ಸಿಲಿಂಡರ್ ಸರಬರಾಜಿನ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ. ಈ ಸಭೆಯಲ್ಲಿ IOC, HPC, BPC ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಆಟೋ ಗ್ಯಾಸ್ ದರ ಏರಿಕೆ ಹಿನ್ನೆಲೆ ಆಟೋ ಕ್ಯಾಬ್ ಚಾಲಕರು ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ. ₹20 ರಿಂದ ₹30 ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆ. ಹೀಗಾಗಿ ಆಟೋ ಕ್ಯಾಬ್ ಚಾಲಕರ ವಿರುದ್ಧ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ನು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನೇ ಕೆಲ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರೋ ಟ್ರೂ ಗ್ಯಾಸ್ ಬಂಕ್ನಲ್ಲಿ ಹೆಚ್ಚುವರಿಯಾಗಿ ₹26 ವಸೂಲಿ ಮಾಡ್ತಾ ಇದ್ದಾರಂತೆ. ₹59 ಇರೋ ಲೀಟರ್ ಗ್ಯಾಸ್ಗೆ ₹59 ಬದಲು ₹85 ಪಡೀತಾ ಇದ್ದಾರೆ. ಇದೇ ವಿಚಾರಕ್ಕೆ ಮ್ಯಾನೇಜರ್ಗೆ ಆಟೋ ಚಾಲಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಮ್ಯಾನೇಜರ್ ಬಂಕ್ ಕ್ಲೋಸ್ ಮಾಡಿದ್ರು. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದಿಂದಾಗಿ ಭಾರತದ ಕಾಫಿ ಉದ್ಯಮಕ್ಕೂ ಭಾರಿ ಹೊಡೆತ ಬಿದ್ದಿದೆ. ಭಾರತದಿಂದ ಗಲ್ಫ್ ರಾಷ್ಟ್ರಕ್ಕೆ 35% ಅಷ್ಟು ಕಾಫಿ ರಫ್ತಾಗುತ್ತೆ. ಆದರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಬೆನ್ನಲ್ಲೇ ಬಂದರುಗಳು ಬಂದ್ ಆದ ಪರಿಣಾಮ ಕಾಫಿ ಉದ್ಯಮದ ಮೇಲೆ ಗಂಭೀರ ಹೊಡೆತ ಬಿದ್ದಿದೆ. ಇದರಿಂದಾಗಿ ಚಿಕ್ಕಮಗಳೂರು ನಗರದ ಕಾಫಿ ಕ್ಯೂರಿಂಗ್ನಲ್ಲೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಫಿ ರಫ್ತಾಗದೆ ಉಳಿದಿದ್ದು ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಗಲ್ಫಿಂದು ಸೆಕ್ಯೂರಿಟಿ ಸಿಚುವೇಶನ್ ಸರಿ ಇಲ್ಲದಲ್ಲೇ ಇರೋದ್ರಿಂದ ಅಲ್ಲಿಗೆ ಹಡಗುಗಳು ಟ್ರಾನ್ಸ್ಪೋರ್ಟ್ ಆಗೋ ಕಂಟೈನರ್ಗಳು ಸಿಗ್ತಾ ಇಲ್ಲ. ಹಂಗಾಗಿ ಈಗ ನಾವು ಆಲ್ರೆಡಿ ಮಾರಿರೋಂಥ ಕಾಫಿಗಳು ಮೂಮೆಂಟ್ ಆಗ್ತಾ ಇಲ್ಲ. ಸೊ ಮಾರಿರೋ ಕಾಫಿನೇ ತೊಗೊಂಡು ಕಳ್ಸೋಕ್ಕಾಗಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಎಕ್ಸ್ಪೋರ್ಟರ್ಗಳನ್ನು ತುಂಬ ಇಂಟ್ರೆಸ್ಟ್ ತೊಗೊಂಡು ಫರ್ದರ್ ಗಲ್ಫ್ ಕಡೆ ಕಾಫಿ ಮಾರೋದಾಗಲಿ ಅಥವಾ ಅಲ್ಲಿಂದ ಬಿಸ್ನೆಸ್ ತೊಗೊಂಡು ನಮಗೆ ಪಾಸ್ ಆನ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಸೊ ಇದು ಒಂದು ಸ್ವಲ್ಪ ಅಲ್ಲಿ ಸಿಚುವೇಶನ್ನು ಇಂಪ್ರೂವ್ ಆಗೋವರೆಗೂ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಗಲ್ಫು ಒಂದು 30% ಇಂಡಿಯನ್ ಕಾಫಿಗೆ ಹತ್ತತ್ರ 30% ಇಂಡಿಯನ್ ಕಾಫಿ ಗಲ್ಫಿಗೆ ಹೋಗುತ್ತೆ. ಎಲ್ಲ ಬಿಗರ್ ಸೈಜ್ ಬೀನ್ಸು, ಹೈ ವ್ಯಾಲ್ಯೂ ಕಾಫಿಗಳೇ ಗಲ್ಫಿಗೆ ಹೋಗೋದು. ಮಾರ್ಚಲ್ಲೇ ಹೈಯೆಸ್ಟ್ ಯೂಸಲಿ ಎಕ್ಸ್ಪೋರ್ಟ್ ಆಗೋದು. ಅದೇ ಟೈಮಲ್ಲಿ ಈ ಥರ ಆಗಿಬಿಟ್ಟಿದೆ. ಸೊ ಹೆಂಗಾಗತ್ತೆ ಅನ್ನೋದನ್ನು ಅನ್ಸರ್ಟನಿಟಿ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಅಲ್ಲಿವರೆಗೂ ಒಂದು ಸಣ್ಣ ಮಟ್ಟದಕ್ಕೆ ಒಂದು ಡ್ರಾಬ್ಯಾಕು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆಶಿ 6 ವರ್ಷ ಪೂರೈಸಿದ್ದಾರೆ. ಈ ಸಂಭ್ರಮದ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಈ ವೇಳೆ ಡಿಕೆಶಿಗೆ ಶುಭ ಕೋರಿದ್ದಾರೆ. ಡಿನ್ನರ್ ಪಾರ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ರಾಜಕೀಯ ಲೆಕ್ಕಾಚಾರ, ಪವರ್ ಶೇರಿಂಗ್ ಗೊಂದಲದ ನಡುವೆ ಡಿಸಿಎಂ ಡಿನ್ನರ್ ಕೂಟ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ಡಿಕೆಶಿ ಡಿನ್ನರ್ ಪಾರ್ಟಿಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರು ಕೂಡ ಕಾಣಿಸಿಕೊಂಡಿದ್ದಾರೆ. ಶಾಸಕ ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಭಾಗಿಯಾಗಿದ್ದರು. ಇಬ್ಬರು ಶಾಸಕರು ಡಿನ್ನರ್ನಲ್ಲಿ ಕಾಣಿಸಿಕೊಂಡಿದ್ದು ಭಾರೀ ಕುತೂಹಲ ಉಂಟಾಗಿದೆ. ಇನ್ನು ಇದೇ ವಿಚಾರವಾಗಿ ಪಾವಗಡ ಶಾಸಕ ವೆಂಕಟೇಶ್ ಮಾತನಾಡಿ, ಡಿಕೆ ಶಿವಕುಮಾರ್ ಸಾಹೇಬ್ರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದೆ. ಹೀಗಾಗಿ ಔತಣಕೂಟ ಏರ್ಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂದ್ರೆ ಅವರೇ ಇರ್ತಾರೆ. ಡಿಕೆ ಸಾಹೇಬ್ರು ಸಿಎಂ ಆಗಬೇಕು ಅಂತಿದ್ರೆ ಡಿಕೆಶಿ ಸಿಎಂ ಆಗ್ತಾರೆ ಈಗಂತ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷ ಡಿಸಿಷನ್ ಅಂತಿಮ. ನಾಯಕತ್ವದ ಬಗ್ಗೆ ಮಾತಾಡುವಂತವ್ರು ಬಾಬಾ ಸಾಹೇಬ್ ನಾನಿಬ್ರು ದೊಡ್ಡವರಲ್ಲ. ಅದಕ್ಕೆ ನಮ್ಮ ಹೈಕಮಾಂಡ್ ಇದೆ. ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಬದ್ರಾಗಿ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಂತ ಹೇಳ್ತೀರಾ? ಅಲ್ಲ, ಹೈಕಮಾಂಡ್ ಡಿಸಿಷನ್ ಅದು. ಮುಂದುವರಿಬೇಕಾದ್ರೆ ಮುಂದುವರಿಬಹುದು, ಡಿಕೆ ಸಾಹೇಬ್ರು ಕೊಡ್ಬೇಕಾದ್ರೆ ಕೊಡಬಹುದು. ಅದು ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ. ರಾಹುಲ್ ಗಾಂಧಿ ಅವರು ಅಲ್ಲಿ
ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಗುಣಗಾನ ಮಾಡಿದ್ದಾರೆ. ಡಿಕೆಶಿ 6 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಿದ ಸಿಎಂ ಗುಣಗಾನವನ್ನು ಮಾಡಿದರು. ನನಗಿಂತ ಕಿರಿಯರಾದ ಡಿಕೆ ಶಿವಕುಮಾರ್ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯವಿದೆ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮತ್ತೆ ಕಟ್ಟುವಲ್ಲಿ ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ ಅಂತ ಹಾಡಿ ಹೋಗಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಬಡಿದಾಟ ಮತ್ತೆ ಜೋರಾಗಿದೆ. ಜೂನಿಯರ್ಗಳ ಪತ್ರ ಪಾಲಿಟಿಕ್ಸ್ ಬೆನ್ನಲ್ಲೇ ಸೀನಿಯರ್ಗಳು ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಸರ್ಕಾರ ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಿರುವ ಹಿನ್ನೆಲೆ ನಾಳೆ ಸಂಜೆ 30ಕ್ಕೂ ಹೆಚ್ಚು ಶಾಸಕರು ಸಭೆ ನಡೆಸೋಕೆ ಸಜ್ಜಾಗಿದ್ದಾರೆ. ಹಿರಿಯ ಶಾಸಕರ ಪತ್ರ ಮಾತಿಗೆ ಸಚಿವರು ಮನ್ನಣೆ ನೀಡ್ತಾ ಇಲ್ವಂತೆ. ಈ ಸಂಬಂಧ ಸಿಎಲ್ಪಿಯಲ್ಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಕ್ಯಾರೆ ಅಂತಿಲ್ಲ. ಹೀಗಾಗಿ ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳೆಯುವಂತೆ ಹೈಕಮಾಂಡ್ ನಾಯಕರ ಭೇಟಿಗೂ ಪ್ಲಾನ್ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶೀಘ್ರವೇ ಹೈಕಮಾಂಡ್ ನಾಯಕರು ಸಿಎಂ ಸ್ಥಾನ ನೀಡಲಿ ಅಂತ ಕೋಲಾರ ಜಿಲ್ಲೆ ಕಿಸಾನ್ ಕಾಂಗ್ರೆಸ್ ವಿಭಾಗದ ಜಿಲ್ಲಾಧ್ಯಕ್ಷ ಮುರಳೀಗೌಡ ಒತ್ತಾಯವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತವರು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಎಂಬ ಬಿರುದು ಈಗ ಆಲ್ರೆಡಿ ಇದೆ. ಮುಂದೆ ರಾಜ್ಯದಲ್ಲಿ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕಿರುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ತರುವುದರಲ್ಲಿ ಅವರು ಪ್ರಪ್ರಥಮ ಬಾರಿಗೆ ತುಂಬ ಕಷ್ಟಪಟ್ಟು ಓಡಾಡಿದ್ದಾರೆ. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಅವರು ಓಡಾಡಿ ಪ್ರತಿಯೊಂದು ಇದರಲ್ಲೂ ಇದು ಮಾಡಿಸ್ಕೊಂಡು ಅವರು ಓಟ್ ಹಾಕಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಸಿಎಂ ಆಗ್ತಾರೆ, ಸಿಎಂ ಆಗಲೇಬೇಕು. ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. AICC ಮುಖಂಡರಲ್ಲಿ ನಾನು ಆಲ್ರೆಡಿ ಮನವಿ ಮಾಡಿದ್ದೀನಿ. ಡಿಕೆ ಶಿವಕುಮಾರ್ ಸಾಹೇಬರಿಗೆ ಸಿಎಂ ಕೊಡಲೇಬೇಕು ಅಂತ, ಸಿಎಂ ಪಟ್ಟ ಕೊಡಲೇಬೇಕು ಅಂತ ನಾವು ಕೇಳ್ಕೊತೀವಿ. DCM ಮಾಡಿದ್ದಾರೆ, ಈಗ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕೋಲಾರ ಮತ್ತು ಕರ್ನಾಟಕ ಜನತೆ ಪರವಾಗಿ ಒಕ್ಕೊರಲಾಗಿ ಕೇಳ್ಕೊತಾ ಇದ್ವಿ, ಅವ್ರು ಸಿಎಂ ಮಾಡಲೇಬೇಕು ಅಂತ. ಎಸ್ಸಿ ಒಳ ಮೀಸಲಾತಿ ಕಗ್ಗಂಟು ನಿವಾರಣೆಗೆ ಸರ್ಕಾರ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಈ ಕುರಿತು ವಿಧಾನಸೌಧ ಸಿಎಂ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಈ ವೇಳೆ ಮಾರ್ಚ್ 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಕರೆಯೋಕೆ ತೀರ್ಮಾನ ಮಾಡಲಾಗಿದೆ. ಅವತ್ತೇ ಅಂತಿಮ ತೀರ್ಮಾನ ಹೊರಬೀಳಲಿದೆ. ಅಲ್ಲಿವರೆಗೆ ಯಾವುದೇ ನೇಮಕಾತಿ ನಡೆಸದಿರೋಕೆ ಸಿಎಂ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಸಿ ಒಳ ಮೀಸಲಾತಿ ಬಗ್ಗೆ ಮಾತನಾಡಿದ ಆಹಾರ ಸಚಿವ KH ಮುನಿಯಪ್ಪ, ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಎಡ ಮತ್ತು ಬಲ ಸಮುದಾಯಗಳಿಗೆ ಸರಿಸಮವಾಗಿ ಒಳ ಮೀಸಲಾತಿ ಹಂಚಿಕೆ ಆಗಲಿದೆ ಎಂದರು. ಇದೇ ವೇಳೆ ಮಾತನಾಡಿದ ಸಚಿವ RB ತಿಮ್ಮಾಪುರ್, ದಲಿತ ಪರ ಸಂಘಟನೆಗಳು 27ರವರೆಗೆ ತಾಳ್ಮೆ ವಹಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. 56,000 ಆಗಲಿ ಅಥವಾ ಮಾಡಬೇಕಂತಿರುವ ಪೊಲೀಸ್ ಇಲಾಖೆ 8,000 ಆಗಲಿ ಅಥವಾ ಯಾವುದೇ ಒಂದು ಬರುವಂಥದ್ರಲ್ಲಿ ಕೂಡ ಒಳ ಮೀಸಲಾತಿಯನ್ನು ಅನುಸರಿಸಬೇಕು ಅನ್ನೋ ವಿಷಯವನ್ನು ಹೇಳಿದಾಗ ಸನ್ಮಾನ್ಯ ಮಹದೇವಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಅಲ್ಲಿ ಕೂತಿದ್ದರು. ನಮ್ದು ಯಾವ ಥರವಾದ ಅಭ್ಯಂತರನೂ ಇಲ್ಲ ಅಂತೇಳಿ ಅವರು ಕೂಡ ಧ್ವನಿಗೂಡಿಸಿದರು. ಆದರೆ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡೋವರೆಗೂ ನಾನು ಬಿಸಿ ಇದ್ದೇನೆ. 25, 26 ರಿಪ್ಲೈ ಆದಮೇಲೆ 27ನೇ ತಾರೀಕು ನಾವು ವಿಶೇಷವಾದ ಕ್ಯಾಬಿನೆಟನ್ನು ಕರೆದು ಈ ಸಂಪೂರ್ಣವಾಗಿ ಈ ಒಳ ಮೀಸಲಾತಿ ವಿಷಯವನ್ನು ತೀರ್ಮಾನ ಮಾಡೋಣ ಅಂತೇಳಿ ಒಂದು ಆದೇಶವನ್ನು ಚೀಫ್ ಸೆಕ್ರೆಟರಿ ಅವರು ಉಪಸ್ಥಿತಿ ಇದ್ದರು. ಅವರಿಗೆ ಇದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕ್ಲೋಸ್ ಮಾಡಿದ ಎಸ್ಸಿ ಒಳ ಮೀಸಲಾತಿ ವಿಚಾರವನ್ನೇ ಬಿಜೆಪಿ ಹೊಸ ಅಸ್ತ್ರವನ್ನಾಗಿಸಿಕೊಂಡು ಹೋರಾಟಕ್ಕೆ ಸಜ್ಜಾಗಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾರ್ಚ್ 22ರಿಂದ ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿ ನಿರ್ಧಾರವನ್ನು ಮಾಡಲಾಗಿದೆ. ವಿಪಕ್ಷ ನಾಯಕ ಅಶೋಕ್, ಉಪನಾಯಕ ಅರವಿಂದ್ ಬೆಲ್ಲದ್ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಜೆಟ್ ಅಧಿವೇಶನವನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಮುಂದಾಗಿದೆ. ಬಜೆಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಏನೂ ಕೊಟ್ಟಿಲ್ಲ ಅನ್ನೋದನ್ನ ಜನರಿಗೆ ತಿಳಿಸೋಕೆ ಪ್ಲಾನ್ ಮಾಡಿದೆ. ಅದಕ್ಕಾಗಿ ಸದನದಲ್ಲಿ ಒಗ್ಗಟ್ಟಿನಿಂದ ಧ್ವನಿ ಎತ್ತುವಂತೆ ಶಾಸಕರು, ಪರಿಷತ್ ಸದಸ್ಯರಿಗೆ ಬಿಜೆಪಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಬಜೆಟ್ ಮೂಲಕ ಸರ್ಕಾರ ಮಾಡಿರೋ ಸಾಲ, ಇದೇ ಸಾಲದಿಂದ ಮುಂದಾಗೋ ಪರಿಣಾಮ ಹಾಗೂ ಕೇಂದ್ರ ಸರ್ಕಾರದ ಯೋಜನೆ, ಗುರಿ, ಅನುದಾನಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಡೋದ್ರ ಮೂಲಕ ಕಾಂಗ್ರೆಸ್ ಬಾಯಿ ಮುಚ್ಚಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಸರ್ಕಾರದ ಯಾವುದೇ ದಾಳಿಗೆ ಸಿಲುಕದೆ ಒಟ್ಟಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ ರೂಪಿಸಿದೆ.
ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರೆ ನೀಡಲಾಗಿದ್ದಂಥ ವೈದ್ಯರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ನಡೆದಂಥ ಸಭೆಯಲ್ಲಿ 15 ಬೇಡಿಕೆಯಲ್ಲಿ 13 ಬೇಡಿಕೆ ಈಡೇರಿಕೆಗೆ ಒಪ್ಪಿಗೆಯನ್ನ ಸೂಚನೆಯನ್ನ ಕೊಡಲಾಗಿದೆ. 3 ತಿಂಗಳಲ್ಲಿ ಎಲ್ಲ ಬೇಡಿಕೆ ಈಡೇರಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ವೈದ್ಯರ ಸಂಘ ಮುಷ್ಕರ ವಾಪಸ್ ಪಡ್ಕೊಂಡಿದ್ದಾರೆ.